ಫ್ರೆಂಡ್ಸ್, ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನಿವತ್ತು ಮೊಳಕೆ ಕಟ್ಟಿದ ಕಡಲೆಕಾಳು ಸಾಂಬಾರನ್ನ ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬೇಕಾಗಿರೋ ಪದಾರ್ಥನ ನೋಡ್ಕೊಳ್ಳೋಣ ಬನ್ನಿ. ಮೊಳಕೆ ಕಟ್ಟಿರೋ ಕಡಲೆಕಾಳನ್ನ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ. 3 ಆಲೂಗೆಡ್ಡೆ ಕಟ್ ಮಾಡಿ ನೀರು ನೆನೆಸಿಟ್ಕೊಂಡಿದ್ದೀನಿ. 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಲ್ಲದೆ ಮಸಾಲೆಗೆ ಬೇಕಾಗಿರೋ ಸಾಮಾನು: 1 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೀನಿ, ನಂತರ 3 ಸ್ಪೂನ್ ಖಾರ ಪುಡಿ, ನೆಕ್ಸ್ಟ್ 2 ಸ್ಪೂನ್ ಧನಿಯಾ ಪುಡಿ, 4ರಿಂದ 5 ಲವಂಗ, ಚಕ್ಕೆ 2 ಇಂಚಿಂದು, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಇದನ್ನೆಲ್ಲ ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕು. ಈಗ ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡೆ. ಕಟ್ ಮಾಡಿರೋ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಕಾಯಿ ತುರಿನ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿನೆಲ್ಲ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಕ್ಕೆ ಹಾಕ್ತಾ ಇದ್ದೀನಿ, ಲವಂಗ, ಇದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡೆ. ಖಾರ ಪುಡಿನ ನೀವು ನೋಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದ್ರೆ ನನಗೆ ಖಾರ ಜಾಸ್ತಿ ಬೇಕು ಅಂತ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಕಮ್ಮಿ ಬೇಕು ಅಂದರೆ 2-2.5 ಸ್ಪೂನೇ ಹಾಕ್ಕೋಬೋದು. ಧನಿಯಾ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ನೆಕ್ಸ್ಟ್ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಬೇಡ. ತುಂಬ ತೆಳ್ಳೂ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಮಿಕ್ಸಿ ಆಡಿಸ್ಕೊಳ್ತಾ ಇದ್ದೀನಿ. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಹದ ಇದ್ದರೆ ಸಾಕು ನಮಗೆ. ಇದನ್ನು ನಾನು ಬೇರೆ ಬೌಲಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀವಿ. 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಚೆನ್ನಾಗಿ ಸ್ವಲ್ಪ ಅಂದರೆ ತೀರಾ ಅಲ್ಲ, ಸ್ವಲ್ಪ ಕಾಯ್ದಿದೆ ಅಂತ ಅನ್ನಿಸ್ ಕೂಡಲೇ ಎಣ್ಣೆಗೆ ಸ್ವಲ್ಪ ಚಿಟಿಕೆಯಷ್ಟು ಸಾಸಿವೆ ಹಾಕಿ, ಅದು ಚಿಟಪಟ ಅಂತ ಇದೆ ಅನ್ನೋವಾಗಲೇ ಈರುಳ್ಳಿನ ಹಾಕಿ ಒಗ್ಗರಣೆಗೆ. ಈರುಳ್ಳಿ ಹಾಕಿದಷ್ಟು ಫ್ಲೇವರು ತುಂಬ ಚೆನ್ನಾಗಿ ಅನಿಸುತ್ತೆ. ಈರುಳ್ಳಿ ಹಾಕ್ಸಿದ್ದೀವಿ. ಈಗ ನೀವು ಸೌಟಿಂದ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ನೆಕ್ಸ್ಟ್ ಕಟ್ ಮಾಡಿರುವಂಥ ಟೊಮೊಟೊ ಕೂಡ ಹಾಕಿದ್ದೀವಿ. ಇದನ್ನು ಚೆನ್ನಾಗಿ ಆಡಿಸ್ಕೊಳ್ಳೋಣ. ಇದು ಜಾಸ್ತಿ ಆಡಿಸ್ಲಿಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಚೆನ್ನಾಗಿ ಎಣ್ಣೆ ಜೊತೆ ಆಡಿಸ್ಬೇಕು. ಈಗ ತೊಳೆದಿಟ್ಟಿರುವಂಥ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀವಿ. ಆಲೂಗೆಡ್ಡೆನ ನೀಟಾಗಿ ನೀರೆಲ್ಲ ಸೋಸ್ಕೊಂಡ್ಬಿಟ್ಟು ನೀವು ಹಾಕ್ಕೊಳ್ಳಿ. ಇದನ್ನು ಕೂಡ ನಿಧಾನವಾಗಿ ನಾವು ಎಣ್ಣೆ ಮತ್ತು ಟೊಮೊಟೊ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲದಕ್ಕೂ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ತೊಳೆದಿಟ್ಟಿರುವಂಥ ಮೊಳಕೆ ಕಟ್ಟಿರೋ ಕಡಲೆಕಾಳನ್ನ ಹಾಕ್ತಾ ಇದ್ದೀವಿ. ಪೂರ್ತಿ ಮೊಳಕೆ ಕಟ್ಟಿರೋ ಕಾಳನ್ನ ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ನೀರೇನು ಹಾಕ್ಬಿಡಿ, ಬರೀ ಮೊಳಕೆ ಕಟ್ಟಿರೋ ಕಾಳನ್ನ ಸೋಸ್ಬಿಟ್ಟು ಚೆನ್ನಾಗಿ ಹಾಕಿ, ಮತ್ತು ಹಾಕಿದ ನಂತರ ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ತುಂಬ ಜೋರಾಗಿ ಆಡಿಸ್ಬಿಟ್ರೆ ಆಲೂಗೆಡ್ಡೆ ಸುಮ್ಮನೆ ಕಟ್ಟಾಗಿ ಪೀಸ್ ಆಗಿಬಿಡತ್ತೆ. ತಿನ್ನಬೇಕಾದ್ರೆ ನೀಟಾಗಿ ನಮಗೆ ಬಾಯಿಗೆ ಸಿಗೋದಿಲ್ಲ. ಸೊ ನಾವು ನಿಧಾನವಾಗಿ ಆಡಿಸ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಾಗತ್ತೆ, ಮತ್ತು ಆ ಈರುಳ್ಳಿ ಟೊಮೊಟೊ ಫ್ಲೇವರ್ಸ್ ಕಾಳಿಗೆ ಆಲೂಗಡ್ಡೆಗೆ ಎಲ್ಲ ನೀಟಾಗಿ ಬರುತ್ತೆ, ಮಿಕ್ಸ್ ಆಗತ್ತೆ. ಈಗ ನಾವು ರುಬ್ಬಿಟ್ಟಿರ್ಕೊಂಡಂತಹ ಮಸಾಲೆನ ಅದಕ್ಕೆ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲದನ್ನು ಹಾಕ್ಕೊಂಡು ನಾವು ನೀಟಾಗಿ ಮಸಾಲೆನ ಕಲಿಸ್ಕೋಬೇಕು. ಈ ಮಸಾಲೆನೇ ಸಾಂಬಾರನ್ನ ಒಂದು ಜೀವ ಅಂತ ಹೇಳ್ಬೋದು. ಯಾಕೆಂದರೆ ಮಸಾಲೆ ಇಲ್ದಲೆ ನಾವು ಸಾಂಬಾರು ಮಾಡೋಕ್ಕಾಗೋದಿಲ್ಲ ಈ ಮೊಳಕೆ ಕಟ್ಟಿರುವಂಥ ಕಾಳಿನ ಸಾಂಬಾರನ್ನ. ಹಾಗಾಗಿ ಮಸಾಲೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಪ್ರತಿಯೊಂದು ಕಾಳಿಗೂ ಆಲೂಗೆಡ್ಡೆಗೂ ಮಸಾಲೆ ಚೆನ್ನಾಗಿ ಹಿಡ್ಕೋಬೇಕು. ಸೊ ನಾವು ನಿಧಾನವಾಗಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರೋದ್ರಿಂದ ಅದು ಚೆನ್ನಾಗಿ ಹಿಡಿತಾ ಇದೆ. ತಿನ್ನಬೇಕಾದ್ರೆ ತುಂಬ ರುಚಿ ಬರುತ್ತೆ. ಈಗ ನೀರನ್ನ ಹಾಕ್ಕೊಳ್ಳೋಣ. ನಿಮಗೆ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಿಮ್ಮ ಅಳತೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ.
ಇಲ್ಲ ತೆಳು ಇದ್ದರೆ ಸಾಕು, ನಾವು ಫ್ಲೇವರ್ ಇರುತ್ತೆ ತೆಳುವಾಗೆ ಮಾಡ್ಕೊತೀವಿ, ತೆಳುವಾಗೆ ನಮಗಿಷ್ಟ ಅನ್ನೋದಾದರೆ ನೀವು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಸೊ ನನಗಿಲ್ಲಿ ಈ ಕ್ವಾಂಟಿಟಿಯಾಗಿರೋ ಸಾಂಬಾರು ಸಾಕು. ಸೊ ನಾನು ನೀರು ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಅದು ನೀಟಾಗಿ ಹಿಡಿಬೇಕು. ನಮಗೆ ಪ್ರತಿಯೊಂದು ಮಸಾಲೆ ಪದಾರ್ಥ ರುಚಿ ಬರಬೇಕು ಅಂದರೆ ನಾವು ಕಾಳಿಗಾಗಲಿ ಆಲೂಗಡ್ಡೆಗಾಗಲಿ ನೀಟಾಗಿ ಹಿಡಿಬೇಕು. ಆಗ ನಾವು ತಿನ್ನೋ ಸಾಂಬಾರಿಗೆ ತುಂಬ ರುಚಿ ಅನಿಸುತ್ತೆ. ನೀಟಾಗಿ ಕಲಸಿ, ಚೆನ್ನಾಗಿ ಕಲಸಿದ್ಮೇಲೆ ಇದನ್ನು ಒಂದು ಕುದಿ ಬರೋ ತನಕ ನಾವು ಕುಕ್ಕರ್ ಮುಚ್ಚಳನ ಹಾಗೆ ಅದರ ಮೇಲೆ ಇಟ್ಟುಬಿಟ್ಟು ಬಿಡಬೇಕು. 2 ನಿಮಿಷ ಬಿಡಿ ಸಾಕು. ನೋಡಿ ಈಗ ಸಾಂಬಾರು ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಫ್ಲೇಮ್ನ ಕಮ್ಮಿ ಮಾಡಿ ಈಗ ಕುಕ್ಕರ್ ಮುಚ್ಚಳನ ಗಟ್ಟಿಗೆ ಅದನ್ನು ಬಿಟ್ಟು ಕ್ಲೋಸ್ ಮಾಡಿ. ಆ ಮುಚ್ಚಳ ಕ್ಲೋಸ್ ಆದಮೇಲೆ ವಿಷಲ್ನ ಹಾಕಿ ಒಂದು ವಿಷಲ್, ಈಗ ಫ್ಲೇಮ್ನ ಜಾಸ್ತಿ ಮಾಡಿ 1 ವಿಷಲ್ ಆಗೋ ತನಕ ಬಿಟ್ಬಿಡಿ. ನೋಡಿ 1 ವಿಷಲ್ ಆಗ್ತಾ ಇದೆ, ಸಾಕು. 1 ವಿಷಲ್ ಸಾಕು, ಎಲ್ಲ ಬೆಂದಿರುತ್ತೆ. ಸೊ ವಿಷಲ್ ಆದಮೇಲೆ ತಣ್ಣಗಾಗೋ ತನಕ ಬಿಡಿ. ಈಗ ತಣ್ಣಗಾಗಿದೆ, ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ವಿಷಲ್ನ ತೆಗಿಯೋಣ. ಸೊ ಬನ್ನಿ ಸ್ನೇಹಿತರೆ, ಹೇಗಿದೆ ನೋಡೋಣ ಸಾಂಬಾರನ್ನ ರೆಡಿಯಾಗಿರೋದು. ತುಂಬ ಬಿಸಿ ಇದೆ. ಹಾ 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 ಒಳ್ಳೆ ಘಮ 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 ಅಂತ ವಾಸನೆ ಬರ್ತಾ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿದೆ ಸಾಂಬಾರು. ನಿಜವಾಗ್ಲೂ ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ. ನನಗೆ ಹೇಗೆ ಬೇಕಿತ್ತೋ ಹಾಗೆ ತುಂಬ ಚೆನ್ನಾಗಾಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಮುದ್ದೆ, ಅನ್ನ, ಚಪಾತಿ ಎಲ್ಲದಕ್ಕೂ ನಾವು ಮುದ್ದೆ ಅನ್ನಕ್ಕೆ ಸಾಂಬಾರಾಗಿ ಯೂಸ್ ಮಾಡ್ಬೋದು. ಚಪಾತಿಗೆ ಪಲ್ಯ ಥರ ಸ್ವಲ್ಪ ಗಟ್ಟಿ, ಇನ್ನೂ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿಗೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಇದನ್ನು ಬೌಲ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ರೆ ಒಂದು ಹಿಡಿ ಅನ್ನ ಸ್ವಲ್ಪ ಜಾಸ್ತಿನೇ ತಿನ್ಬೋದು. ನಾನಂತೂ ಈಗ ಫುಲ್ ಬ್ಯಾಟಿಂಗ್ ಮಾಡೋದೆ, ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್. ನೀವು ಮನೇಲಿ ಈ ಸಿಂಪಲ್ ರೆಸಿಪಿನ ಸಿಂಪಲ್ಲಾಗಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ರುಚಿ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.